ಶೇಖ್ ಹಸೀನಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಹಿಂದೂಸ್. ಆ ಒಂದು ಮನೋಭಾವದಿಂದ ಈ ಹಿಂದೂ ಟೆಂಪಲ್ಸ್ಗಳನ್ನ ಹತ್ತತ್ರ 70 ಟೆಂಪಲ್ಗಳು ನೋಡೋದಾಕಿದ್ದಾರೆ. 200 ಹಿಂದೂಸ್ಗಳ ಮೇಲೆ ಮಾರಣಿಕ ಅಲೆ ಆಗಿದೆ. ಯಾರು ಲಾಯರ್ಗಳು ಮುಂದಕ್ಕೆ ಬರ್ತಾ ಇಲ್ಲ ಅವ್ರ ಕೇಸ್ನ ತಗೊಳಕ್ಕೆ. ಚೈನಾ ನಿಮ್ಗೆ ಗೊತ್ತಿದೆ, ಅದು ಯಾವಾಗ್ಲೂ ನಮ್ ಜೊತೆ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಅವರನ್ನ ನಂಬ್ಕೊಂಡು ನಾವೇನು ಮಾಡಕ್ಕಾಗಲ್ಲ. ಸ್ಟೂಡೆಂಟ್ಸ್ ಯೂನಿಯನ್ ಏನ್ ಮಾಡ್ತಿದ್ದಾರೆ, ಅವ್ರಿಗೆ ತಿರ್ಗಾ ಎದುರಿಸ್ತಾ ಇದ್ದಾರೆ ಯುನೆಸ್ಕೋ. ನೀವೇನಾದ್ರೂ ಅವ್ರನ್ನ ಬ್ಯಾನ್ ಮಾಡದೆ ಹೋದ್ರೆ ನಾವು ಎರಡನೇ ಪ್ರೊಟೆಸ್ಟ್ ಶುರು ಮಾಡಬೇಕಾಗ್ತದೆ. ಅವರೆಲ್ಲೋ ಇವರು ಕಪಿ ಮುಷ್ಟಿಲಿ ಸಿಕ್ಕಾಕೊಂಡಿದ್ದಾರೆ ಯುನೆಸ್ ಅವರು. ಒಂಥರ ಫ್ರೀಡಮ್ ಇಲ್ಲ ಹೇಗೆ ಆಕ್ಟ್ ಮಾಡಬೇಕು ಅಂತ. ಇಟ್ ಈಸ್ ಆಲ್ ರೂಲ್ಡ್ ಬೈ ಇಮ್ಮೆಚ್ಯೂರ್ಡ್ ಸ್ಟೂಡೆಂಟ್ಸ್. ಅವ್ರು ಹೇಗ್ ಬೇಕೋ ಆಗ ಡಿಸಿಷನ್ ನಡೀತಾ ಇದೆ, ಹೇಗ್ ಬೇಕೋ ಆಗ ಸರ್ಕಾರ ಅಧೋಗತಿಯಾಗಿ ನಡೀತಾ ಇದೆ. ಓನ್ಲಿ ಸುಫಿ ಮುಸ್ಲಿಮ್ಸ್ ಮಾತ್ರ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶ್ ಎಕನಾಮಿನೇ ಟೋಟಲ್ ಡಿಸಾಸ್ಟರ್ ಕೊಲಾಪ್ಸ್ ಆಗ್ತಾ ಇದೆ. ಒಂಥರ ಶ್ರೀಲಂಕಾ ತರ ಅವರು ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡ್ಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್, ರೆಫರಲ್ ಬೋನಸ್ ನೀಡ್ತಾರೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಿರುವಂತಹ ಒಂದು ಹಿಂಸೆಯನ್ನ ಖಂಡಿಸಿ ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಅವರೆಲ್ಲದನ್ನು ಕೂಡ ನಾವು ನೋಡಿದ್ದೇವೆ. ಹಾಗೆ ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣಲ್ ಅವರಿದ್ದಾರೆ. ಸೊ ಅವ್ರ ಹತ್ರ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಜಕ್ಕೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಈ ಒಂದು ಹಿಂಸಾಚಾರ ನಡೀತಿದೆಯಾ ಹಿಂದೂಗಳ ಮೇಲೆ, ಅಥವಾ ಹಿಂದೂಗಳ ಅವರಿಗೆ ಮಾತ್ರ ನಡೀತಾ ಇದೆಯಾ, ಅಥವಾ ಮುಸ್ಲಿಮರಿಗೂ ಕೂಡ ಆ ಒಂದು ದೇಶದಲ್ಲಿ ಹಿಂಸಾಚಾರ ನಡೀತಿದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಾಗೆ ಬಾಂಗ್ಲಾದೇಶಕ್ಕೆ ಕುಮ್ಮಕ್ ಕೊಡ್ತಾ ಇರುವಂತಹ ದೇಶ ಯಾವುದು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ. ಸೊ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಡೀತಿದೆ ಅನ್ನುವಂಥದ್ದು ಈಗ ಎಲ್ಲ ಕಡೆಗೂ ಬಂದಿರುವಂತಹ ಸುದ್ದಿ. ಸೊ ಈ ವಿಚಾರವಾಗಿ ನಿಮ್ಗೇನು ಅನ್ಸುತ್ತೆ ಸರ್? ಹಿಂಸಾಚಾರ ಹಿಂದೂಗಳಿಗೆ ಮಾತ್ರ ನಡೀತಿದೆಯಾ, ಮುಸ್ಲಿಮರಿಗೂ ನಡೀತಿದೆಯಾ? ಅತಿ ಹೆಚ್ಚು ಹಿಂದೂಗಳಿಗೆ ನಡೀತಾ ಇರೋದು. ಯಾಕಂದರೆ ನೋಡಿ, ಬಾಂಗ್ಲಾದೇಶದಲ್ಲಿ 91% ಮುಸ್ಲಿಮ್ಸ್ ಇದ್ದರೆ 9% ಮೈನಾರಿಟೀಸ್ ಇದ್ದಾರೆ. ಅದರಲ್ಲಿ ಹತ್ತತ್ರ 8% ಅಷ್ಟು ಹಿಂದೂಸೇ ಇದ್ದಾರೆ. ಇನ್ನು 1% ಬಂದು ಈ ಬುದ್ಧಿಸ್ಟು ಮತ್ತು ಕ್ರಿಶ್ಚಿಯನ್ಸ್ ಇದ್ದಾರೆ. ಮತ್ತು ಇನ್ನು ಸಣ್ಣ ಸಣ್ಣ ಪಂಗಡಗಳಿದ್ದಾವೆ ಅಲ್ಲಿ. ಸೊ ಅತಿ ಹೆಚ್ಚು ನಡೀತಾ ಇರೋದು ಗಲಾಟೆ ಅಂದರೆ ಹಿಂದೂಸ್ ಮೇಲೇ. ಹಿಂದೂಸ್ ಮೇಲೆ ಯಾಕೆ ಗಲಾಟೆ ನಡೀತಾ ಇದೆ ಅಂದರೆ, ಹಿಂದೂ ಅಂದರೆ ಒಂದು ಅವಾಮಿ ಲೀಗ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಶೇಖ್ ಹಸೀನಾ ಹಿಂದೂ ಅವ್ರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಸೊ ಶೇಖ್ ಹಸೀನಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಹಿಂದೂಸೇ. ಅವ್ರಿಗೆ ಆ ಒಂದು ಮನೋಭಾವದಿಂದ ಈ ಹಿಂದೂ ಟೆಂಪಲ್ಸ್ಗಳನ್ನ ಹತ್ತತ್ರ 70 ಟೆಂಪಲ್ಗಳು ನೋಡೋದಾಕಿದ್ದಾರೆ. 200 ಹಿಂದೂಸ್ಗಳ ಮೇಲೆ ಮಾರಣಿಕ ಅಲೆ ಆಗಿದೆ. ಮತ್ತು ಈಗ ಚಿನ್ಮಯ್ ದಾಸ್ ಇಸ್ಕಾನ್ ಪ್ರತಿನಿಧಿಸ್ತಿದ್ದರು. ಅವ್ರ ಮೇಲೆ ಸೆಡೆಷನ್ ಚಾರ್ಜಲ್ಲಿ ಅವ್ರನ್ನ ಬಂಧಿಸಿದ್ದಾರೆ. ಸೆಡೆಷನ್ ಚಾರ್ಜ್ ಅಂದರೆ ಈ ಏನೋ ಫ್ಲ್ಯಾಗ್ನ ಅವಮರ್ಯಾದೆ ಮಾಡಿದ್ರು. ನ್ಯಾಷನಲ್ ಫ್ಲ್ಯಾಗ್ನ, ಬಾಂಗ್ಲಾದೇಶ್ ನ್ಯಾಷನಲ್ ಫ್ಲ್ಯಾಗ್ನ ಅಂತ ಜೀವವಾದಿ ಶಿಕ್ಷೆ ಅವರಿಗೆ ಇದೆ ಅನ್ನೋದು ಸುಳ್ಳು. ಇಲ್ಲ, ಜೀವವಾದಿ ಶಿಕ್ಷೆ ಅಂತ ಏನೂ ಇಲ್ಲ, ಇನ್ನೂ ಆಗಿಲ್ಲ. ಇವತ್ತು ಅವರಿಗೆ ಬೇಲ್ ಇತ್ತು, ಪ್ರಕ್ರಿಯೆ ಇತ್ತು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮುಂದೆ. ಬಟ್ ಅವ್ರಿಗೆ ನೇಮಿಸಿದಂಥ ಒಬ್ಬರು ವಕೀಲರ ಮೇಲೆ ಹಲ್ಲೆ ಆಗುತ್ತೆ. ಅವರು ಹಲ್ಲೆ ಆದಮೇಲೆ ಅವರು ಸೀರಿಯಸ್ ಆಗ್ತಾರೆ. ಅವರು ಸೀರಿಯಸ್ ಆಗಿ ಅವ್ರ ಮನೇಲೇ ಉಳ್ಕೋತಾರೆ. ಮತ್ತು ಇನ್ನೊಬ್ಬರು ಲಾಯರ್, ಅವರು ಆ್ಯಕ್ಚುಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಅವ್ರು ಮುಸ್ಲಿಮ್ ಲಾಯರ್ ಆಗ್ತಾರೆ. ಅವರು ಸೀರಿಯಸ್ ಆಗಿ ಅವ್ರಿಗೆ ಇಂಜುರಿ ಆಗುತ್ತೆ, ಅವ್ರ ಮೇಲೂ ಅಲೆ ಆಗುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ತಾರೆ ಅವರು ಇವ್ರ ಲಾಯರ್ ಅಲ್ಲ, ಅದು ಆಮೇಲೆ ಗೊತ್ತಾಗುತ್ತೆ ಅವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಇವ್ರು ಅಗೇನ್ಸ್ಟಾಗಿ ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಏನಾಗುತ್ತೆ ಅಂದರೆ ಯಾವ ಲಾಯರ್ಗಳು ಈ ಕೇಸ್ಗೆ ಅಟೆಂಡ್ ಆಗೋಕ್ಕೆ ರೆಡಿ ಆಗಿರಲ್ಲ. ಸೊ ಅದರಿಂದ ಇವತ್ತಿದ್ದ ಬೇಲು ತಿರ್ಗಾ ಜನವರಿ 2ಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೂ ಅವ್ರಿಗೆ ಶಿಕ್ಷೆ ಏನು ವಿಧಿಸಿಲ್ಲ. ಇನ್ನು ಬೇಲ್ ಅವ್ರಿಗೆ ಸಿಕ್ಕಿಲ್ಲ. ಬೇಲ್ ಸಿಕ್ಕದೇ ಇರೋ ಕಾರಣ ಅವ್ರಿಗೆ ನೇಮಿಸಿದಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ಅವ್ರಿಗೆ ನೇಮಿಸಿದಂಥ ಲಾಯರ್ ಆಗಲಿ, ಇಬ್ಬರ ಮೇಲೂ ಅಲೆ ಆಗುತ್ತೆ. ಆದ್ದರಿಂದ ಯಾರು ಲಾಯರ್ಗಳು ಮುಂದಕ್ಕೆ ಬರ್ತಾ ಇಲ್ಲ ಅವ್ರ ಕೇಸ್ನ ತಗೊಳ್ಳೋಕ್ಕೆ. ಸೊ ಅದರಿಂದ ಬೇಲ್ ಪೋಸ್ಟ್ಪೋನ್ ಆಗಿದೆ ಹೊತ್ತು ಅವ್ರ ಮೇಲೆ ಇನ್ನೂ ಯಾವುದೇ ಶಿಕ್ಷೆಯ ಪ್ರಮಾಣ ಇನ್ನೂ ಏನು ಜಡ್ಜ್ಮೆಂಟ್ ಆಗಿಲ್ಲ. ಓಕೆ. ಅಖಂಡ ಭಾರತದ ಒಂದಿಷ್ಟು ಪಕ್ಕದ ರಾಷ್ಟ್ರಗಳಲ್ಲಿ, ಅದರಲ್ಲೂ ಬಾಂಗ್ಲಾದೇಶ ಇರಬಹುದು, ಪಾಕಿಸ್ತಾನ ಇರಬಹುದು, ಹಾಗೆ ಅಫ್ಘಾನಿಸ್ತಾನ ಆಗಿರಬಹುದು,
ಶ್ರೀಲಂಕಾ ಆಗಿರ್ಬೋದು, ಒಂದೊಂದೊಂದು ರೀತಿಯಲ್ಲಿ ವಿವಾದಗಳು ನಡೀತಾನೆ ಇದೆ. ಈಗ ಪಾಕಿಸ್ತಾನ ನೋಡಿದ್ರೆ ಅಲ್ಲೊಂಥರ ವಿವಾದ ಇದ್ದಿದೆ, ಬಾಂಗ್ಲಾದೇಶದಲ್ಲಿ ಒಂಥರ ವಿವಾದ, ಅಫ್ಘಾನಿಸ್ತಾನ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಸೊ ಇದು ಭಾರತವನ್ನು ಹೆದರಿಸುವಂತಹ ಪ್ರಕ್ರಿಯೆನಾ ಅಥವಾ ಯಾವ ಥರ? ಈ ಒಂದು ಭಾರತಕ್ಕೆ ಎದುರಿಸೋಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ದೇಶಗಳಲ್ಲಿ ಅವ್ರದ್ದೇ ಆದ ಪ್ರಾಬ್ಲಮ್ಗಳಿದ್ದಾವೆ. ಈಗ ಪಾಕಿಸ್ತಾನದಲ್ಲಿ ತಗೊಳ್ಳಿ, ಆ ಬಲೂಚಿಸ್ತಾನ ಅವ್ರ ಗಲಾಟೆ ಅವ್ರದ್ದೇ ಆದ, ಅವರಲ್ಲೇ ಸುಮಾರು ಅವ್ರ ಒಳ ಜಗಳನೇ ಜಾಸ್ತಿ ಆಗೋಗಿದೆ. ಇಮ್ರಾನ್ ಖಾನ್ ಒಂದು ಕಡೆ ಗಲಾಟೆ, ಈ ಕಡೆ ಬಲೂಚಿಸ್ತಾನ ಕಡೆ ಒಂದು ಗಲಾಟೆ. ಬಾಂಗ್ಲಾದೇಶಕ್ಕೆ ಬಂದರೆ ಅವರ ಒಳಗಡೆ ರಾಜಕೀಯ ಗಲಾಟೆ, ಅವಾಮಿ ಲೀಗು, ಬಾಂಗ್ಲಾದೇಶ್ ನ್ಯಾಷನಲ್ ಪಕ್ಷ, ಸ್ಟೂಡೆಂಟ್ಸ್ ಯೂನಿಯನ್ನು ಅವ್ರದ್ದೇ ಆದ ಗಲಾಟೆ. ಶ್ರೀಲಂಕಾದಲ್ಲಿ ಅವ್ರದ್ದು ಡೆಪ್ ಕ್ರೈಸಿಸ್ ಜಾಸ್ತಿ ಆಗಿದೆ. ಚೈನಾ ಮೇಲೆ ಅತಿ ಹೆಚ್ಚು ಸಾಲ ಮಾಡಿ ಅದನ್ನ ಹೇಗೆ ತೀರಿಸ್ಕೊಳ್ಬೇಕಪ್ಪ ಅಂತ ಅವ್ರ ಎಕನಾಮಿಕಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಮಯನ್ಮಾರಲ್ಲಿ ತಗೊಂಡ್ರೆ ಅವ್ರದ್ದೇ ಇಂಟರ್ನಲ್ ಇಶ್ಯೂಸ್ ಇದೆ. ಈ ಥರ ಎಲ್ಲ ನೋಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ನಮ್ಮ ಮೇಲೆ ಹೌದು ಭಾರತದ ಮೇಲೆ ಒಂಥರ ಪರಿಣಾಮ ಜಾಸ್ತಿನೇ ಆಗುತ್ತೆ. ಒಂದೀಗ ಬಾಂಗ್ಲಾದೇಶ್ ಗಲಾಟೆ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿರೋ ಜನ ಒಳಗಡೆ ನುಗ್ಗಕ್ಕೆ ನೋಡ್ತಾರೆ. ಮಯನ್ಮಾರ್ ಬಾಂಗ್ಲಾದೇಶ್ಗೆ ಒಂದು ಬಾರ್ಡ್ರ್ ಆಗುತ್ತೆ. ಸೊ ಮಯನ್ಮಾರಲ್ಲೂ ತುಂಬಾ ಗಲಾಟೆ ನಡೀತಾ ಇದೆ. ಮಯನ್ಮಾರಲ್ಲಿ ಏನಾಗ್ತಿದೆ ಅಂದರೆ, ಜನ ಈ ವೆಸ್ಟ್ ಬೆಂಗಾಲ್ಗೆ ಈ ಬಾಂಗ್ಲಾ ಕಡೆಯಿಂದ ನುಗ್ಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇವರು ಹಸೀನಾ ಇದ್ದಾಗ ಅದನ್ನೆಲ್ಲ ಟೈಟ್ ಮಾಡಿದರು, ಈ ಥರ ಇನ್ಫ್ಲಕ್ಸ್ ಆಗದೆ ಇರೋಂಗೆ. ಈಗೇನಾಗಿದೆ ಅಂದರೆ, ಅಲ್ಲಿ ಕೇಳೋರೇ ದಿಕ್ಕಿಲ್ಲ. ಸೊ ಅಲ್ಲಿರೋ ಜನಗಳೆಲ್ಲ ಇಲ್ಲಿ ಒಳಗಡೆ ಇಮ್ಮಿಗ್ರೆಂಟ್ಸ್ ಒಳಗಡೆ ನುಗ್ತಾ ಇದ್ದಾರೆ. ಈ ಕಡೆ ಅಫ್ಕೋರ್ಸ್ ಮಾಲ್ಡವೀಸು ಪ್ರಾಬ್ಲಮ್ ಇತ್ತು, ಅದೆಲ್ಲ ಸುಧಾರಿಸ್ಕೊಂಡು ಹೋಗ್ತಾ ಇದೆ. ಚೈನಾ ನಿಮ್ಗೆ ಗೊತ್ತಿದೆ, ಅದು ಯಾವಾಗಲೂ ನಮ್ಮ ಜೊತೆ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅವರನ್ನು ನಂಬ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಸೊ ನಮ್ದು ಏನಾಗುತ್ತೆ ಅಂದರೆ, ನಮ್ಮ ಎಕನಾಮಿ ಜಾಸ್ತಿ ಡಿಫೆನ್ಸ್ಗೆ ಜಾಸ್ತಿ ಖರ್ಚಾಗುತ್ತೆ. ಈ ಕಡೆ ಪಾಕಿಸ್ತಾನ ನೋಡ್ಕೊಳ್ಳೋದು, ಈ ಕಡೆ ಚೈನಾನ ತಡೆಯೋದು, ಈ ಕಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೆಚ್ಚಾಗೋದು. ನಮ್ಮಲ್ಲಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಈ ಹೆಲ್ತ್ಗೆ, ಎಜುಕೇಷನ್ಗೆ ಅಂಥ ಕಡೆ ನಾವು ಡೈವರ್ಟ್ ಮಾಡೋಕ್ಕಿಂತ ಇಂಥ ಕಡೆ ನಾವು ಎಲ್ಲಿ ನಮ್ಮ ಬಾರ್ಡ್ರ್ಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು, ಎಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ಕೊಳ್ಳೋದು, ಆ ಕಡೆನೇ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಶೇಖ್ ಹಸೀನಾ ಅವರ ರಾಜೀನಾಮೆ ಕೊಡಬೇಕು, ಅವರ ರಾಜೀನಾಮೆಯನ್ನು ಕೊಡಬೇಕು ಅಂತ ಶುರುವಾಗಿದ್ದ ಗಲಾಟೆ ಸರ್, ಇದು ಸ್ಟಿಲ್ ಟುಡೇವರೆಗೂ ಇದೆ. ಅದು ಸ್ಟೂಡೆಂಟ್ಸ್ ಯೂನಿಯನ್ ಅವ್ರದ್ದು ಗಲಾಟೆ ನಡೀತಾ ಇದೆ. ಅವ್ರದ್ದೇ ಆದ ಕೆಲವು ಪಾಲಿಸಿಗಳು ತರಬೇಕು ಅಂತ ಅವರೇ ಒದ್ದಾಡ್ತಾ ಇದ್ದಾರೆ. ಈಗ ಬಾಂಗ್ಲಾದೇಶದ ಶೇಖ್ ಮೊಹಮ್ಮದ್ ಯೂನುಸ್ ಏನಾಗಿದ್ದಾರೆ ಅಂದರೆ, ಅಧ್ಯಕ್ಷರು ಅವರನ್ನು ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಎಲೆಕ್ಷನ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಬೇಕು ಅನ್ನೋಕ್ಕೋಸ್ಕರ ಅವ್ರನ್ನ ಅಪಾಯಿಂಟ್ ಮಾಡಿದರು. 18 ತಿಂಗಳಲ್ಲಿ ಅವರೆಲ್ಲ ಒಂದು ಸ್ಟೆಬಿಲೈಸ್ ಮಾಡಿ, ಅಲ್ಲಿರೋ ಸಿಸ್ಟಮ್ಸ್ನ ಸ್ಟೆಬಿಲೈಸ್ ಮಾಡಿ ಒಂದು ಪಾರ್ಟಿನ ನೇಮಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಈಗ ಸ್ಟೂಡೆಂಟ್ಸ್ ಯೂನಿಯನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವಾಮಿ ಲೀಗ್ ಅವ್ರನ್ನ ಕಂಪ್ಲೀಟ್ ಬ್ಯಾನ್ ಮಾಡಬೇಕು, ಅವರು ಎಲೆಕ್ಷನ್ಗೆ ನಿಲ್ಲೇಬಾರ್ದು ಅಂತ ಸ್ಟೂಡೆಂಟ್ಸ್ ಲೀಗು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಯೂನಸ್ಗೆ ಆ ಥರ ಒಂದು ಒಪ್ಪಿಗೆ ಇಲ್ಲ. ಇವರು ಅವಾಮಿ ಲೀಗ್ನ ಟೋಟಲ್ ಬ್ಯಾನ್ ಮಾಡಬೇಕು, ಅಥವಾ ಅಪೋಸಿಷನ್ ಲೀಡರ್ಸ್ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ BNP ಇದೆಯಲ್ಲ, ಅವ್ರಿಗೆ ಯಾವುದು ಆ ಒಂದು ಇದಿಲ್ಲ, ಏನೋ ಅವಾಮಿ ಲೀಗ್ನ ಕಂಪ್ಲೀಟ್ ಬ್ಯಾನ್ ಮಾಡಿ ನಾವೇ ನಿಂತ್ಕೊಂಡು ಗೆದ್ದಬೇಕು ಅನ್ನೋದು ಒಂದು ಆ ಥರ ಚಿಂತನೆಯಲ್ಲಿಲ್ಲ ಅವರು. ಬಟ್ ಈ ಸ್ಟೂಡೆಂಟ್ಸ್ ಯೂನಿಯನ್ ಏನು ಮಾಡ್ತಿದ್ದಾರೆ, ಅವ್ರಿಗೆ ತಿರ್ಗಾ ಎದುರಿಸ್ತಾ ಇದ್ದಾರೆ ಯುನೆಸ್ಕೋನು. ನೀವೇನಾದರೂ ಅವ್ರನ್ನ ಬ್ಯಾನ್ ಮಾಡದೆ ಹೋದರೆ ನಾವು ಎರಡನೇ ಪ್ರೊಟೆಸ್ಟ್ ಶುರು ಮಾಡಬೇಕಾಗ್ತದೆ ಅಂತ. ಸೊ ಅವರೆಲ್ಲೋ ಇವರು ಕಪಿ ಮುಷ್ಟಿಲಿ ಸಿಕ್ಕಾಕೊಂಡಿದ್ದಾರೆ ಯುನೆಸ್ ಅವರು. ಸೊ ಅವ್ರಿಗೆ ಒಂಥರ ಫ್ರೀಡಮ್ ಇಲ್ಲ ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ. ಇಟ್ ಈಸ್ ಆಲ್ ರೂಲ್ಡ್ ಬೈ ಇಮ್ಮೆಚ್ಯೂರ್ಡ್ ಸ್ಟೂಡೆಂಟ್ಸ್. ಅವ್ರು ಹೇಗೆ ಬೇಕೋ ಹಾಗೆ ಡಿಸಿಷನ್ ನಡೀತಾ ಇದೆ, ಹೇಗೆ ಬೇಕೋ ಹಾಗೆ ಸರ್ಕಾರ ಅಧೋಗತಿಯಾಗಿ ನಡೀತಾ ಇದೆ ಅಲ್ಲಿ. ಓಕೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದೇವಸ್ಥಾನವನ್ನು ಧ್ವಂಸ ಮಾಡೋದು, ಹಿಂದೂಗಳನ್ನು ಹೊರಗಡೆ ಓಡಾಡಲಿಕ್ಕೆ ಬಿಡದೇ ಇರೋ ಥರ ಮಾಡಿರೋದು, ಹಾಗೆ ಹಿಂದೂಗಳು ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸರ್, ಅಲ್ಲಿ ಮುಸ್ಲಿಮರ ಮೇಲೂ ಕೂಡ ಹಲ್ಲೆಗಳು ನಡೀತಾ ಇದೆ. ಮುಸ್ಲಿಮ್ಸ್ ಅಂದರೆ ಎಲ್ಲ ಮುಸ್ಲಿಮ್ಸ್ ಮೇಲೂ ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. ಅದು ಬಿಟ್ಟರೆ ಕೆಲವು ಸ್ವಲ್ಪ ಜನ ಸುಫಿ ಮುಸ್ಲಿಮ್ಸ್ ಅಂತ ಇದ್ದಾರೆ. ಈ ಸುಫಿ ಮುಸ್ಲಿಮ್ಸು ಅವ್ರದ್ದೇ ಆದ ವಿಧಾನ ಬೇರೆ, ಅವರು ಅಲ್ಲಾನ ಓಲೈಸ್ಕೊಳ್ಳೋ ವಿಧಾನ ಬೇರೆ. ಅಂದರೆ ಅವರು
ಜಾಸ್ತಿ ಏನಂದರೆ ಮೆಡಿಟೇಷನ್ನು, ಈ ಪೊಯಮ್ಸು, ಈ ಹಾಡುಗಳ ಮೂಲಕ, ಮತ್ತು ಅವರ ಸಾಧು ಸಂತರ ಸಮಾಧಾನ, ಈ ಸುಫಿ ಮುಸ್ಲಿಮ್ಸು ಅವರು ಸ್ವಲ್ಪ ಹ್ಯುಮ್ಯಾನಿಟಿ ಟಚ್ಚು, ಎಲ್ಲರನ್ನು ದ್ವೇಷಿಸಲ್ಲ, ಮತ್ತು ಅವ್ರದ್ರಲ್ಲಿ ಶಾರಿಯಾ ಲಾ ಅಂತ ಹೇಳ್ತಾರಲ್ಲ, ತುಂಬ ಇಸ್ಲಾಮಿಕ್ ಒಂಥರ ಕನ್ಸರ್ವೇಟಿವ್ ಇಸ್ಲಾಮಿಸ್ ಥರ ಅಲ್ಲ. ದೇ ಆರ್ ವೆರಿ ಜನರಲ್ ಆ್ಯಂಡ್ ಎಲ್ಲರನ್ನೂ ಪೀಸ್ ಲವಿಂಗ್ ಪೀಪಲ್. ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಅವರ ಶ್ರೈನ್ಸ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಅದು ಬಿಟ್ಟರೆ ಎಲ್ಲ ಮುಸ್ಲಿಮ್ಸ್ ಮೇಲೆ ಅಟ್ಯಾಕ್ ಆಗ್ತಿಲ್ಲ, ಓನ್ಲಿ ಸುಫಿ ಮುಸ್ಲಿಮ್ಸ್ ಮಾತ್ರ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಹಿಂಸಾಚಾರಕ್ಕೆ ದೂಡೋದಾಗಿರ್ಬೋದು, ಹಿಂದೂಗಳು ಆಗ್ತಾ ಇರೋದಾಗಿರ್ಬೋದು, ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಸರ್? ಈಗ ನೋಡಿ, ಇವರು ನಮ್ಮ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿಯವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, UN ಪೀಸ್ ಕೀಪಿಂಗ್ ಫೋರ್ಸ್ ಬರಲೇಬೇಕು ಅಂತ. ಅಂದರೆ ಅವ್ರಿಗೆ ಆ ಒಂದು ಸ್ಥಿತಿ, ಹಿಂದೂಗಳ ಮೇಲೆ, ಆ ಬೆಂಗಾಲಿಗಳ ಮೇಲೆ ಆಗ್ತಿರೋ ಹಲೆಗಳು ನೋಡಿದ್ರೆ ಅವ್ರಿಗೆ ಅನಿಸ್ತಾ ಇದೆ UN ಪೀಸ್ ಕೀಪಿಂಗ್ ಫೋರ್ಸ್ ತರಬೇಕು ಅಂತ. ಆ ಕಡೆ ಬ್ರಿಟಿಷಲ್ಲೂ ಪಾರ್ಲಿಮೆಂಟಲ್ಲೂ ಗಲಾಟೆ ಆಗ್ತಾ ಇದೆ, ಈ ಕಡೆ ಅಮೇರಿಕನ್ ಟ್ರಂಪನು ಇದ್ರ ಮೇಲೆ ಇದು ಮಾಡ್ತಾ ಇದ್ದಾರೆ, ಹಿಂದೂ ಮೇಲೆ ನಡೀತಾ ಇರೋ ಅಲೆಗಳು. ಸೊ ಏನಾಗುತ್ತೆ ಅಂದರೆ ಮೋಸ್ಟ್ಲಿ UN ಬರ್ತಾರ, ಇಲ್ಲ ಭಾರತ ಬೇರೆ ಯಾವ ಥರ ಆದರೂ ನಿಲುವು ತಗೊಳುತ್ತಾ ಕಾದು ನೋಡಬೇಕಾಗ್ತದೆ. ಯಾಕಂದರೆ ಶ್ರೀಲಂಕಾಲು ಹೀಗೆ ನಡೀತಿತ್ತು, ಆವಾಗ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೋಗಿ ಅಲ್ಲಿ ಒಂದು ಇದಕ್ಕೆ ತೊಗೊಂಬಂದರು, ಒಂದು ಕಂಟ್ರೋಲಿಗೆ. ಇಲ್ಲೂ ಬಾಂಗ್ಲಾದೇಶ್ ಮೇಲೆ ಆ ಥರ ಏನಾರು, ಯಾಕಂದರೆ ಹತ್ತತ್ರ 1.5 ಕೋಟಿ ಭಾರತೀಯರಿದ್ದಾರೆ. ಅಂದರೆ ಒಂದು 15-16 ಕೋಟಿ ಪಾಪ್ಯುಲೇಷನ್ ಇಟ್ಕೊಂಡ್ರೆ ನಾವು ಬಾಂಗ್ಲಾದೇಶಲ್ಲಿ ಹತ್ತತ್ರ 1.5 ಕೋಟಿ ಹಿಂದೂಸೇ ಇದ್ದಾರಲ್ಲಿ. ಸೊ ಅವ್ರನ್ನ ರಕ್ಷಣೆಗೋಸ್ಕರ ಏನು ಮಾಡ್ತಾರೆ ನೆಕ್ಸ್ಟ್ ಭಾರತೀಯರು ಅಂತ ಕಾದು ನೋಡಬೇಕಾಗ್ತದೆ. ಸರ್ಕಾರ ಯಾವ ಕ್ರಮ ತಗೋತಾರೆ, ಇಲ್ಲ ವಿಶ್ವಸಂಸ್ಥೆ UN ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸುತ್ತಾ, ಏನು ಡಿಸಿಷನ್ ತಗೋತಾರೆ ಅಂತ ಕಾದು ನೋಡಬೇಕು. ಅದೇ ಏನೇ ತೊಗೊಂಡ್ರೂ ಇನ್ನು ಕೆಲವಾರು ದಿವಸಗಳಲ್ಲಿ ಈ ಗಲಾಟೆ ದಿನ ಹೆಚ್ಚಿಗೆನೇ ಆಗ್ತಾ ಹೋಗ್ತಾ ಇದೆ. ನೋಡಿ, 70 ಜನ ಇಸ್ಕಾನ್ ಅವರು ಬರಬೇಕು, ಅವ್ರ ಹತ್ರ ಇಂಡಿಯನ್ ವೀಸಾ ಇದೆ, ಎಲ್ಲ ಇದೆ ಅಂದರೂ ಅವ್ರನ್ನ ಇಂಡಿಯಾಗೆ ಬರದೇ ಇರೋಂಗೆ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರನ್ನಲ್ಲೇ ಕೂಡ ಹಾಕೊಂಡು ಇಟ್ಕೊಂಡಿದ್ದಾರೆ. ಮೊನ್ನೆ ಯಾರೋ ಒಬ್ಬರು ಬೆಂಗಾಲಿಂದ ಯಾರೋ ಒಬ್ಬರು ಢಾಕಾಗೆ ಹೋದರೆ ಅವ್ರ ಮೇಲೆ ತುಂಬ ಮಾರಣಾಂತಿಕ ಅಲೆ ಆಗಿದೆ, ಅವ್ರು ಸಾಯೋ ಸ್ಥಿತಿಲಿದ್ದಾರೆ. ಈವನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಯಾವ ಪೊಲೀಸ್ ಸ್ಟೇಷನಲ್ಲೂ ತಗೋತಾ ಇಲ್ಲ. ಸೊ ಈ ಥರ ಸ್ಥಿತಿ ದಿನನಿತ್ಯ ಜಾಸ್ತಿ ಆಗ್ತಾ ಹೋದರೆ ಸೊ ಏನಾರು ಒಂದು ಆ್ಯಕ್ಷನ್ ತಗೋತಾರೆ. ಅತ್ಲಾಗೆ ವಿಶ್ವಸಂಸ್ಥೆ ತಗೋಬೋದು, ಇತ್ಲಾಗೆ ಭಾರತೀಯರೇ ತಗೋಬೋದು. ಇವಾಗ ನೋಡ್ತಾ ಇದ್ರೆ ಸರ್, ಇಸ್ರೇಲ್ ಆಗಿರಬಹುದು, ಬಾಂಗ್ಲಾದೇಶ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಸೊ ಇರಾನ್, ಇರಾಕ್, ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ರೆ ನಮ್ಮ ಪ್ರಪಂಚ ಯಾವ ಕಡೆಗೆ ಹೋಗ್ತಿದೆ? ಈಗ ಟೋಟಲಿ ಎಕನಾಮಿಕ್ ಡಿಸಾಸ್ಟರ್ ಅಂತಲೇ ಹೇಳ್ಬೇಕು. ಗ್ಲೋಬಲ್ ಎಕನಾಮಿಕ್ ಡಿಸಾಸ್ಟರ್. ಒಂದು ಕಡೆ ಮಿಡಲ್ ಈಸ್ಟ್ ಪ್ರಾಬ್ಲಮ್ಮು, ಒಂದು ಕಡೆ ರಷ್ಯಾ ಯುಕ್ರೇನ್ ಪ್ರಾಬ್ಲಮ್ಮು, ಚೀನಾ ತೈವಾನ್ ಪ್ರಾಬ್ಲಮ್ಮು, ಚೀನಾ ಫಿಲಿಪೈನ್ಸ್, ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ಮತ್ತು ಬಾಂಗ್ಲಾದೇಶ್ ಅಫ್ಕೋರ್ಸ್ ಇವರಷ್ಟು ಪ್ರಮಾಣದಲ್ಲಿ ಗ್ಲೋಬಲ್ ಡಿಸ್ಟರ್ಬೆನ್ಸಸ್ ಆಗದೆ ಇರ್ಬೋದು. ಯಾಕಂದರೆ ಬಾಂಗ್ಲಾದೇಶಿನ ಹೆಚ್ಚಿಗೆ ಇದ್ದಿದ್ದು ಅವ್ರದ್ದು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸೇ ಹೈಯೆಸ್ಟ್ ಇದ್ದಿದ್ದು. ಸೊ ಅದು ಅದು ಎಲ್ಲೋ ಅಳ್ಳಾಡ್ತಾ ಇದೆ. ಸೊ ಅದನ್ನು ಚೈನೀಸ್ ರೀಪ್ಲೇಸ್ ಮಾಡ್ತಾ ಇದ್ದಾರೆ, ಕೆಲವು ಭಾರತೀಯರು ರೀಪ್ಲೇಸ್ ಮಾಡ್ತಾ ಇದ್ದಾರೆ, ಕೆಲವು ಪಾಕಿಸ್ತಾನಿಂದ ಹೋಗ್ತಾ ಇದೆ. ಸೊ ಅವ್ರ ಎಕನಾಮಿಗೇ ಪ್ರಾಬ್ಲಮ್ ಆಗ್ತಾ ಇದೆ. ಬಾಂಗ್ಲಾದೇಶ್ ಎಕನಾಮಿನೇ ಟೋಟಲ್ ಡಿಸಾಸ್ಟರ್ ಕೊಲ್ಯಾಪ್ಸ್ ಆಗ್ತಾ ಇದೆ. ಒಂಥರ ಶ್ರೀಲಂಕಾ ಥರ ಅವರು ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಸೊ ಅವರಿಂದ ಗ್ಲೋಬಲ್ ಎಕನಾಮಿ ಏನೋ ಡಿಸ್ಟರ್ಬ್ ಆಗಲ್ಲ. ಅವರಿಗಾಗುತ್ತೆ ಜಾಸ್ತಿ. ಸೊ ಗ್ಲೋಬಲ್ ಎಕನಾಮಿ ಡಿಸ್ಟರ್ಬ್ ಆಗ್ತಾ ಇರೋದು ಜಾಸ್ತಿ ಮಿಡಲ್ ಈಸ್ಟ್ ವಾರ್ಗಳು, ಈ ರಷ್ಯಾ ಯುಕ್ರೇನ್ ವಾರ್ಗಳು. ಸೊ ಇದರಲ್ಲಿ ಗ್ಲೋಬಲ್ ಎಕನಾಮಿ ಡಿಸ್ಟರ್ಬ್ ಆಗ್ತಾ ಇದೆ. ಬಾಂಗ್ಲಾದೇಶದ್ದು ನನಗನ್ಸುತ್ತೆ ಪ್ರಾಬಬ್ಲಿ ಇನ್ನೊಂದು ವಾರ 10 ದಿವಸದಲ್ಲಿ ಒಂದು ಡಿಸಿಷನಿಗೆ ಬಂದು UN ಪೀಸ್ ಕೀಪಿಂಗ್ ಫೋರ್ಸ್ ಬರ್ಬೋದು, ಇಲ್ಲ ಭಾರತೀಯರೇ ಏನಾರು ಡಿಸಿಷನ್ ತಗೋಬೋದು. ಟೋಟಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ವಾರ? ಖಂಡಿತ ಸಾಲ್ವ್ ಆಗೇ ಆಗುತ್ತೆ. ಯಾಕಂದರೆ ಇದು ಗ್ಲೋಬಲ್ ಪ್ರಾಬ್ಲಮ್ ಏನಲ್ಲ, ಇದು ವಿಶ್ವಮಟ್ಟದಲ್ಲಿ ಪ್ರಾಬ್ಲಮ್ಗಳು ಏನು ಅಲ್ಲ ಇದು. ಸೊ ಇದು ಖಂಡಿತ ಸಾಲ್ವ್ ಆಗೇ ಆಗುತ್ತೆ. ಪಾಕಿಸ್ತಾನ ಎಲ್ಲ ಒಂಚೂರು ಅವ್ರಿಗೆ ಈಗ ಮೊನ್ನೆ ಯಾವುದೋ ಒಂದು ಕಾರ್ಗೋ ಶಿಪ್ ಇದುವರೆಗೂ ರೀಚ್ ಆಗಿರಲಿಲ್ಲ, ಡೈರೆಕ್ಟಾಗಿ ಅವರು ಬಾಂಧವ್ಯ ವೃದ್ಧಿಸ್ಕೊಳ್ಳೋಕ್ಕೆ ಅವ್ರೇನೋ ಮಾಡ್ತಾ ಇದ್ದಾರೆ ಈಗ. ಸೊ ಈಗ ನೋಡಿದ್ದೀವಿ ಶುರು ಅದು. ಬಟ್ ಅವ್ರಿಗೆ ಆದ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಪಾಕಿಸ್ತಾನಲ್ಲಿ. ಇವ್ರ ಜೊತೆ ಸೇರಿಕೊಂಡು ಭಾರತಕ್ಕೆ ತೊಂದರೆ ಕೊಡೋಷ್ಟು ಟೈಮ್ ಅವ್ರಿಗೆ ಇದೆಯಾ ಅನ್ನೋದು ಡೌಟು ನನಗೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಮಾಹಿತಿಗಳನ್ನ ಅಲ್ಲಿರುವ ಪರಿಸ್ಥಿತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಡ್ರಿ. ಥ್ಯಾಂಕ್ ಯು. ಇದಿಷ್ಟು ಗಿರೀಶ್ ನಿಂಗಣ್ಣನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡ್ಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 0804748973 ಕ್ಕೆ.